ಹಾಯ್ ಗಾಯ್ಸ್, ವೆಲ್ಕಮ್ ಟು ಗೋವಾ. ಹೆಂಗೆ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವಾಗ ರೂಮ್ ಚೆಕ್ಔಟ್ ಆಗ್ಬಿಟ್ಟು ಎಲ್ಲ ಫುಲ್ಲು ಹೋಗ್ತಾ ಇದ್ದೀವಿ ಪ್ಲೇಸ್ ವಿಸಿಟ್ ಮಾಡೋಣ ಅಂತ. ನೋಡ್ರಿ ನಮ್ಮ ಅಣ್ಣಂಗೆ ಫುಲ್ ರಜನಿಕಾಂತ್ ಫೀಲು. ತಿರ್ಗಾ ಹಿಂಗೆ ಫುಲ್ ರಜನಿಕಾಂತ್ ಫೀಲ್ ನಮ್ಮಣ್ಣ. ತಿರ್ಗಾಡಕ್ಕೆ ಏನಾದರೂ ಒಂದು ಬೇಕಲ್ವಾ? ಬೈಕ್ ತಗೊಂಡ್ರೆ ನಾವು 4 ಜನ ಹೋಗೋಕ್ಕಾಗಲ್ಲ. ಅದಕ್ಕೆ ಹೋಗ್ಬಿಟ್ಟು ನಾನು ನಮ್ಮ ಮಾವ ನಮ್ಮ ಅಣ್ಣ ಎಲ್ಲ ಕಾರ್ ರೆಂಟಿಗೆ ತಗೊಂಡಿದ್ದೀವಿ. ಸಿ ದಟ್ ಕಾರ್. ಆ ಕಾರಲ್ಲೇ ಇವಾಗೆಲ್ಲ ಹೋಗಿ ಸುತ್ತಾಡ್ಕೊಂಡು ಜಿಗ 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 ಅನ್ಕೊಂಡು ಒಯ್ತಾ ಇರೋದು ಇವಾಗ. ಲೆಟ್ಸ್ ಕಮ್ ಆನ್ ಗೈಸ್. ನೋಡ್ರಿ ಇವರೇ ನಮ್ಮ ಡ್ರೈವರು. 5,500 ರೂಪಾಯಿ ಒಂದು ದಿವಸಕ್ಕೆ ಬಾಡಿಗೆ ಇವ್ರಿಗೆ. ನೋಡ 5 ರೂಪಾಯಿ ஒரு நாளைக்கு ಬಾಡಿಗೆ. ಇನ್ನೊಬ್ರು ನಮ್ಮ ಮಾವ ಬರ್ತಾವ್ರೆ. ಅವ್ರು ಬೆಳಗ್ಗೆನೆ ಒಂದು ಸುಮಾರ್ಕ್ ಹಾಕ್ಬಿಟ್ಟವ್ರೆ. ಓಕೆ ಗೈಸ್, ಕಮ್ ಆನ್ ನೋಡೋಣ ಮುಂದೆ ಹೋಗಿ. ನಮಗ್ ಬಂದಿರೋ ರೋದ್ನೆ ನೋಡ್ರಿ ಗೈಸ್. ಇಲ್ಲಲ್ಲ, ಇಲ್ಲಿ ಕಾರೇ ಸ್ಟಾರ್ಟ್ ಆಯ್ತಾ ಇಲ್ಲ, ಬ್ಯಾಟ್ರಿ ಡೌನು. ಎತ್ಕೊಂಡ್ಬಂದು ಇನ್ನೂ ಒಂದು ½ ಆಗಿಲ್ಲ ಕಾರು, ಅಷ್ಟು ಬೇಗ ಬ್ಯಾಟ್ರಿ ಡೌನು. ಗೋವಾಗೆ ಬಂದರೆ ಗೈಸ್ ಅಪ್ಪಿ ತಪ್ಪಿ ಕಾರ್ ಏನಾದ್ರು ರೆಂಟ್ ತಗೊಂಡ್ರೆ ಫಸ್ಟು ಎಷ್ಟು ಗೊತ್ತಾ? ಕಾರ್ ರೆಂಟು ಒಂದು ದಿವಸ ತಗೊಂಡ್ರೆ 1,500 ಇಲ್ಲ 1,300 ಹೇಳ್ತಾರೆ. 3-4 ದಿವಸ ತಗೊಂಡ್ರೆ 1,000 ರೂಪೀಸು. ಓಕೆನಾ? ನಾವು ಒಂದೇ ದಿವಸ ತಗೊಂಡಿದ್ದು. ನಾಳೆ ಗೆಟ್ ಔಟ್ ಆಗೋಯ್ತೀವಿ ಇಲ್ಲಿಂದ. ಗೆಟ್ ಔಟ್ ಇನ್ ಗೋವಾ ಅಂತ ಗೆಟ್ ಔಟ್ ಆಗೋಯ್ತೀವಿ. ನೋಡ್ರಿ, ಕಾರ್ ರಿಪೇರಿ ಮಾಡಕ್ಕೆ ಬಂದರು ಇವಾಗ. ಪೆಟ್ರೋಲ್ ಖಾಲಿ ಅಂತೆ ಗಾಯ್ಸ್, ಪೆಟ್ರೋಲ್ ಖಾಲಿ ಆಗ್ಬಿಟ್ಟೈತೆ ಅಂತ ಅವ್ರೆ. ಪೆಟ್ರೋಲ್ ಚೆಕ್ ಮಾಡ್ತಾರೆ. पेट्रोल पूरा भी खाली है ये ಪೆಟ್ರೋಲ್ ಫುಲ್ ಖತಮ್ ಅಂತೆ ಗೈಸ್. ಸೊ ಅದಕ್ಕೆ ಕಾರ್ ಸ್ಟಾರ್ಟ್ ಆಯ್ತಿಲ್ಲ. ನಮಗ್ ಗೊತ್ತಿಲ್ಲ, ನಾವು ಜಸ್ಟ್ ಒಂದು 100 ಮೀಟರ್ ಅಷ್ಟೇ ಎತ್ಕೊಂಡಿರೋದು ಕಾರು. ಕಾರ್ ರೆಂಟ್ ಕೊಡೋದು ಮತ್ತೆ ನಮ್ಮ ರೂಮು ಒಂದು 100 ಮೀಟ್ರು 150 ಮೀಟರ್ ಅಷ್ಟೇ ಇರೋದು ಡಿಸ್ಟೆನ್ಸು. ಹೋಗ್ಬೇಕಾರೆ ಹಾಕ್ಸ್ಕೊಳ್ಳೋಣ ಅಂತ ಎತ್ಕೊಂಡ್ಬಂದ್ವಿ ಕಾರು. ಕರೆಕ್ಟ್ ಏನು ಹೇಳ್ತಿದೆ, ಕಾರ್ ರೆಂಟ್ ತೊಗೊಬೇಕಾರೆ ಫಸ್ಟು ಏನು ಮಾಡ್ತೀವಿ ಅಂದರೆ ಸುತ್ತ ಒಂದು ವೀಡಿಯೋ ಮಾಡ್ಕೊಂಬಿಡಿ. ಕಾರ್ ಎಲ್ಲೆಲ್ಲಿ ಡ್ಯಾಮೇಜ್ ಆಗೈತೆ, ಕಾರ್ ಏನೇನು ಇಶ್ಯೂ ಐತೆ ಎಲ್ಲ ಮಾಡ್ಕೊಂಬಿಡ್ರಿ. ಯಾಕೆಂದರೆ ಲಾಸ್ಟ್ ನೀವು ಕಾರ್ ಕೊಡ್ತೀರಾ ಗೊತ್ತಾ ಅವ್ರಿಗೆ ರಿಟರ್ನು, ಪಿನ್ ಟು ಪಿನ್ ಎಲ್ಲ ಚೆಕ್ ಮಾಡ್ತಾರೆ ಗೈಸ್. ಒಂದು ಚೂರಾಗಿದ್ರು, ನೀವು ಸ್ವಲ್ಪ ಯಾಮಾರಿದ್ರು ಅಷ್ಟೇ ನಿಮ್ಮ ಮೇಲೆ ಹಾಕ್ತಾರೆಲ್ಲ. ಇದು ಮಾಡಿದ್ದೀರಾ ಅದು ಮಾಡಿದ್ದೀರಾ ಅಂದ್ಕೊಂಡು ನೋಡಿಕೊಂಡು ಕಾರ್ ರೆಂಟ್ ತೊಗೊಳ್ರಿ. ಓಕೆನಾ? ಬನ್ನಿ, ಕಮ್ ಆನ್ ಗೈಸ್, ಲೆಟ್ಸ್ ಸೀ ಇನ್ ಗೋವಾ. ಅಲ್ಲಿ ವೇಸ್ಟ್ ಬಟ್ಟೆ ಇದೆ ನೋಡು. ಗೋವಾದಲ್ಲಿ ಆಲ್ಕೋಹಾಲ್ ನೋಡಿದ್ರೆ ಭಯ ಆಗಲ್ಲ, ನೋಡಿದ್ರೆ ಭಯ ಆಗುತ್ತೆ guys. ಒಂದು ಇಡ್ಲಿ ವಡೆಗೆ 100 ರೂಪಾಯಿ, 2 ಇಡ್ಲಿ ಬರೀ ಒಂದೇ ಒಂದು ರೂಪಾಯಿ guys. ಅಪ್ಪ ಹೆವಿ ಕಾಸ್ಟ್ಲಿ ಅಂದ್ರೆ ಕಾಸ್ಟ್ಲಿ. ನಮ್ಮ ಮಾವ ಅಂತೂ ನಮ್ಮ ಅತ್ತೆನ್ ಬಿಡ್ತಾನೆ ಇಲ್ಲ ಹೇಳ್ರಿ. ವಿಡಿಯೋ ಕಾಲು ಫೋನು ಮಾಡ್ತಾನೆ ಅವ್ರಿ. ಇದು ಸೈಕ್ ಅಂದ್ರೆ
ನೋಡ್ರಿ ಜಸ್ಟ್ ಬರೀ ಒಂದ್ ಇಡ್ಲಿ ಗಾಯ್ಸ್. ಒಂದ್ ಇಡ್ಲಿ ಒಂದ್ ವಡೆಗೆ ಚಾರ್ಜ್ ಮಾಡ್ತಾರೆ ಅಂದ್ರೆ ಅಪ್ಪ, ಯಾರ ಸಾಲು ಒಂದೇ ಒಂದ್ ಇಡ್ಲಿ ಒಂದ್ ವಡೆ. ಎಲ್ಲಾ ಪ್ಲೇಟಲ್ಲೂ ಅಷ್ಟೇ ನೋಡ್ರಿ. ಅಷ್ಟೇ ನಮ್ಮ ಮಾವ ಹೇಳಿದ್ರು ಸುಮ್ಮನೆ ಉಪ್ಮಾ ತಗೊಳ್ರು ಅಂತ. ನಾನು ಎಲ್ಲ 2 ಇಡ್ಲಿ ಕೊಡ್ತಾರೇನೋ ಅಂದ್ಬಿಟ್ಟು ತಗೊಂಡ್ರೆ ಬರೀ ಒಂದ್ ಇಡ್ಲಿ. ಏನ್ ಮಾಡಕ್ಕಲ್ಲ, ಅದನ್ನೇ ತಿನ್ಬೋದು ಅವನಾಗುತ್ತೆ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಗೋವಾ. ಹೆಂಗೆ ಅಲ್ಲಿಂದ ಇಲ್ಲಿಂದ ಎಲ್ಲ ಸುತ್ತಾಡ್ಕೊಂಡು ಲಾಸ್ಟ್ ವಿ ರೀಚ್ಡ್ ಫೈನಲಿ ಗೋವಾ. ಕಮಾನ್ ಗಾಯ್ಸ್, ಹೋಗ್ ಬೀಚಲ್ಲಿ ಸುಮ್ಮನೆ ಚಿಲ್ ಮಾಡ್ಕೊಂಡು ಇನ್ನ ಬೇರೆ ಬೇರೆ ಪ್ಲೇಸ್ಗೆಲ್ಲ ಹೋಗೋದಿದೆ. ಅಲ್ಲಿ ಹೋಗಿ ನೋಡೋಣ ಬನ್ನಿ. ಬೀಚಲ್ಲಿ ಇವಾಗ ಎಂಜಾಯ್ ಮಾಡೋದಾಗ್ತಿದ್. ನಮ್ಮ ಮಾವವ್ರಿಬ್ರು ಅಲ್ಲಿ ಅವರೇ ಬೀಚಲ್ಲಿ. ಇವಾಗ ಅವ್ರನ್ನ ಬೇರೆ ಹುಡುಕ್ಬೇಕು. ಅಲ್ಲೇ ಅವರೇ ನಮ್ಮ ಮಾವವ್ರಿಬ್ರು. ಇವಾಗ ನಾನು ನಮ್ಮ ಅಣ್ಣ ಹೋಗಿ ಫುಲ್ ಡೈವೆ. ಸಕ್ಕ ತಲೆ ಬರ್ತಿದೆ ಗಾಯ್ಸ್, ಲೈಫಲ್ಲಿ ಫಸ್ಟ್ ಟೈಮ್ ಸಮುದ್ರ ನೋಡ್ತಾ ಇರೋದು. ನಮ್ ಬಾಸ್ ಒಂದು ಡೈಲಾಗ್ ಕೊಡಿಲ್ಲ, ಸಮುದ್ರ ಎಷ್ಟ್ ಆಳ ಇದ್ರೆ ಏನಂದೆ, ಅಳ್ದೇ ಬಿಡಾನ. ಇಲ್ಲಿಂದ 4 ಗಂಟೆ ಹೋಗಕ್ ಆಗಲ್ಲ ಈಗ. ಹೊಡ್ಕೊಂಡ್ ಹೋಯ್ತೈತೆ ಅಲೆ ಮಾತ್ರ ಭಾರಿಯಾಗಿ. ನೋಡ್ರಿ ಹೆಂಗ್ ಡ್ಯಾನ್ಸ್ ಆಡ್ದವ್ರೆಲ್ಲ, ಫುಲ್ ಡ್ಯಾನ್ಸಿಂಗ್ ಆಡ್ದವ್ರ. ನಮ್ಮ ಮಾವ ನೋಡ್ರಿ ಫುಲ್ ಖುಷು. ನಮ್ಮ ಮಾವ ನಮ್ಮ ಮಾವ ಬೇರೆ ಫೋಟೋ ಹಿಡಿಬೇಕಂತೆ. ಅಜ್ಜ ಬೇರೆ ಇಕ್ತಾವ್ರೆ. ಏನದು ಇವ್ರು ಕಾಲು ಇಟ್ರು ಅಂದ್ರೆ ಅದೇ ರೋಡು. ಈ ನನ್ನ ಮಕ್ಳಿಗೆ ಭಯ ಡಾಟಾ ಬೇರೆ ಕೇಡು. ಯೌವನದ ಹೊಳೆಯಲ್ಲಿ ಹಳೆ ಬೋಟು, ಬೋಟಲ್ಲಿ 108 ಹಳೆ ತೂತು. ಬೆಳಗಾಗೆದ್ದು ಬೆಟ್ಟಕ್ಕೆ ಹರಿದಾರ ಕಟ್ಟಿ ಎಳ್ದವ್ರೆ. ಓಡುತ್ತಿದ್ದ ಕಾಲಕ್ಕೆ ಕಾಲು ಅಡ್ಡ ಇಟ್ಟವ್ರೆ. ಅನಾಸಿನ್ನು ತಿಂದ್ರು ತಾಲೆ ನೋಯ್ತವೆ. ಚಿಂತೆಲಿ ಊಟ ಬಿಟ್ರೆ ಗ್ಯಾಸು ಆಯ್ತವೆ. ಅನಾಸಿನ್ನು ತಿಂದ್ರು ತಲೆ ನೋಯ್ತವೆ. ಚಿಂತೆಲಿ ಊಟ ಬಿಟ್ರೆ ಗ್ಯಾಸು ಆಯ್ತವೆ. ತುಂಡೈಕ ಸಹವಾಸ 3 ಹೊತ್ತು ಉಪವಾಸ. ಒಬ್ಬ ಟೀಕೆ ಅಂಟಸ, ಒಬ್ಬ ಸತ್ತಿಸ. ಅಂಟೇಸ ಸತೀಸ. ಗೈಸ್ ಫೈನಲಿ ಎಲ್ಲ ಬೀಚ್ ಗೀಚಲ್ಲೆಲ್ಲ ಆಟ ಆಡ್ಕೊಂಡು ತಿರ್ಗಾ ಬೀಚಿಂದ ಬಂದ್ವಿ ವಾಪಸ್. ಇವಾಗ ನೆಕ್ಸ್ಟ್ ಒಂದು ಫಾಲ್ಸ್ ಹೋಗ್ಬೇಕು. ಅದು ಯಾವ ಫಾಲ್ಸ್ ಅಂತ ಅಲ್ಲೇ ಹೋಗಿ ಹೇಳ್ತೀನಿ ನೇಮು. ಅಷ್ಟು ಬೇಗ ನಮ್ಮ ಮಾವ ನೋಡ್ರಿ ತಂದು ಇಸ್ಕೊಂಡವ್ರೆ. 2 ಟೂಬರ್ ಇನ್ನೊಂದೆಲ್ಲ ಎಲ್ಲ ಇನ್ನೊಂದು 2 ಟೂಬರ್ ಇಸ್ಕೊಟ್ಟವ್ರೆ. ಹಾಗೆ ಕಮ್ ಆನ್ ಗೈಸ್, ಫಾಲ್ಸ್ ನೋಡೋಣ ಬನ್ನಿ. Let's enjoy guys, one life. In 200 meters, at the roundabout, continue straight. ಡಿಲೀಟ್ ಮಾಡ್ಬಿಡ್ತೀನಿ ನಾನು. ಕಳಿಸ್ತೀನಿ. Your route avoids a road closure on National. ಜಾತ್ರೆ ದಿವಸ ಕೂಡ ಕಡಿಯೋ ಟೈಮಿನಲ್ಲಿ ಬಿಟ್ಟು ಮಕ್ಕಳೆಲ್ಲ ಗೊತ್ತು. ರಾತ್ರಿ ಹೊತ್ತು ಲೇಟ್ ಆಗೋಯ್ತು. ಬೀದಿ ದೀಪ ಆಗೋಯ್ತು. ಮಾರ ಬಂದು
ನೋಡೋಗೋಯ್ತು ನೋಡೋವರೆಗೂ ನೋಡಿ ಒಬ್ಳು ತಾಯಿ ಮಗುವ ಹಕ್ಕೆ ಬಿಟ್ಟು ಹುಟ್ಟಿಗೊಂದು ರೀಸನ್ ಇಲ್ಲ ಇರೋದಕ್ಕೂ ಸೀಸನ್ ಇಲ್ಲ ಹೆಸರು ಹಂಗೆ ಸ್ವಲ್ಪ ಗುಂಬೇಕಪ್ಪ ಜಾಕಿ 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 ಉಪ್ಪು ನೀರು ಕೊಡ್ಬಿಟ್ಟೆ ಗಾಯ್ಸ್ ಒಂಥರ ಆಯ್ತೈತೆ ಒಳಗಡೆ ಎಲ್ಲ ಒಳ್ಳೆಯವನಪ್ಪ ಕೆಟ್ಟವರಿಗೂ ಒಳ್ಳೆಯವನಪ್ಪ ಲವ್ ಮಾಡಿಲ್ಲ ಇಲ್ಲಿ ತನಕ ಹನುಮಂತಾನೇ ಇವನೇ ಹನುಮಂತ ಗೈಸ್ ತುಂಬಾ ಸಾಚ ಸುಳ್ಳು ಕುಡ್ದ ಒಳ್ಳೆ ಮನುಷ್ಯ ಅನ್ಕೊಬೋದು ಸಂಜೆ ಮೇಲೆ ಸಿಗಲೇಬಾರ್ದು ಇಂಥವನೊಬ್ಬ ಇದ್ರೆ ನೋಡು ಊರು ದಾರ ಆದ ಮೇಲೆ ಇವನ ಕರ್ದಂಗೆ ಜಾಕಿ 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 ಗೈಸ್ ದೂದ್ ಸಾಗರ್ ಫಾಲ್ಸ್ ಬಂದ್ವಿ ಬಟ್ ಇವಾಗ ಅಲೌ ಮಾಡಲ್ವಂತೆ ಅಲ್ಲಿ ನಮಗೆ ಗೊತ್ತೇ ಇರಲಿಲ್ಲ ಇನ್ಫಾರ್ಮೇಶನ್ ಬೀಚಲ್ಲಿ ಬಿದ್ದು ಒದ್ದಾಡ ಹಂಗೆ ಹೇಗೆ ಬಂದ್ಬಿಟ್ಟಿದೀವಿ ನಾವು ಕೇಳ್ಕೊಬರ್ಬೇಕಿತ್ತು ಅದು ಬೆಳಗ್ಗೆ ಅಷ್ಟೊತ್ತಿಗೆ ಅಂತ ಬರೋದು ಅದು 10 ಕಿಲೋಮೀಟರ್ಸ್ ವಾಕಬಲ್ ಡಿಸ್ಟೆನ್ಸ್ ನೋಡ್ಕೊಂಡು ಹೋಗ್ಬೇಕಂತೆ ಫಾರೆಸ್ಟ್ ಒಳಗಡೆ ಅಲ್ಲಿಂದ ಬರೋ ನೀರ್ನಾದ್ರೂ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಯ್ತಾ ಇದೀವಿ ಇವಾಗ ನೋಡ್ರಿ ಚೆನ್ನಾಗಿದೆ ಗೈಸ್ ಬೆಂಕಿ ಕೆರೆ ತರ ಸಖತ್ತಾಗಿದೆ ಇಲ್ಲಿಂದ ಆ ಕಡೆ ನಡ್ಕೊಂಡು ಹೋಗ್ಬೇಕಂತೆ ಅಲ್ಲಿ ಕಾಣಿಸ್ತಿದ್ಯಾ ರೂಟ್ ಆ ಕಡೆ ನಡ್ಕೊಂಡು ಹೋಗ್ಬೇಕಂತೆ ನಾವು ಕಾರಲ್ಲಿ ಹೋಗ್ಬಿಡೋಣ ಅನ್ಕೊಂಡ್ ಬಂದ್ವಿ ಬಟ್ ಆಗಿಲ್ಲ ಬೀಚ್ ಒಂದೇ ಗತಿ ಗೋವಾಲಿ ಜಸ್ಟ್ ಇದು ಅನ್ಪ್ಲಾನ್ಡ್ ಟ್ರಿಪ್ ಆಗಿರೋದ್ರಿಂದ ಸಖತ್ ಕೋಲ್ಡ್ ಐತೆ ಗಾಯ್ಸ್ ನೀರು ನಮ್ಮ ಹೋಯ್ತಾವ್ರ ನೋಡ್ರಿ ನಾವು ಹೋದ್ರೆ ಇದೊಂದು ಪೋಸು ನಮ್ಮ ನೆಕ್ಸ್ಟ್ ಟೈಮ್ ಯಾವಾಗಾರ ಬರೋಣ ಗೈಸ್ ತಿರ್ಗಾ ಯಾವಾಗಾರ ಬಂದು ದೂದ್ ಸಾಗರ್ಗೆ ಹೋಗೋಣ ಅದ್ರಿ ನೀರಲ್ಲಿ ಹಂಗೆ ಹೋಗೋಣ ಯಪ್ಪ ಸಖತ್ ಕೋಲ್ಡ್ ಐತೆ ಗೈಸ್ ನೀರು ಕರ್ಕೊಂಡ್ ಹೋಯ್ತಾಯ್ತು ಹೇಳ್ರಿ ಜೋರಾಗಿ ಕರ್ಕೊಂಡ್ ಹೋಯ್ತಾಯ್ತು ಇಲ್ಲಿರೋರೆಲ್ಲ ಸ್ವಿಮ್ಮರ್ಸೇ ಗಾಯ್ಸ್ ಅವ್ರು ನಮ್ಮ ಮಾವಗ್ ನೀರ್ ಅಂದ್ರೇನೆ ಭಯ ಆದ್ರೂ ಇಲ್ಲಿ ಗಂಟ ಬಂದವ್ರೆ ಇವ್ರು ಹೆವಿ ಸ್ವಿಮ್ಮರು ನಮ್ಮ ಅಣ್ಣನು ಸ್ವಿಮ್ಮರು ಸ್ವಿಮ್ಮರ್ ಅಲ್ಲೋಗ್ ಬಿದ್ರು ಆರಾಮಾಗಿ 3 ಜನನು ಎದ್ ಬತ್ತೀವಿ ಆದ್ರೆ ಅವ್ರ ರಿಸ್ಕ್ ನಡ್ಕೊಂಡು ಹೋಗ್ಬೋದು ಗೈಸ್ ಆಲ್ಮೋಸ್ಟ್ ಇಲ್ಲಿ ಅಂದ್ರೆ ಪಾಚಿ ಐತೆ ನೀರು ಸ್ವಲ್ಪ ಫೋರ್ಸ್ ಆಗಿ ಬರ್ತಾ ಐತೆ ನೀರ್ ಸ್ವಲ್ಪ ಫೋರ್ಸ್ ಆಗಿ ಬರ್ತಾ ಇರೋದ್ರಿಂದ ಕಷ್ಟ ಏಯ್ ಹೋಗ್ಬಾರ್ದಂತೆ ಬಾ ಬಂತೆ ಗೈಸ್ ಏನಪ್ಪ ನಮ್ಮೂರ್ ಕಡೆ ಎಲ್ಲ ಇಷ್ಟಿದ್ರೆ ಏನು ಕೇಳಲ್ಲ ಇಲ್ಲೆಲ್ಲ ಪೈಸಾ ಅನ್ನಂಗೆ ಎಲ್ಲದಕ್ಕೂ ಇಲ್ಲಿ ಕರ್ಕೊಂಡ್ ಬರಕನು ಗಾಯ್ಸ್ ಎಷ್ಟೊಂದ್ ಜನ ಗೈಡು ಕರ್ಕೊಂಡ್ ಹೋಗ್ತೀನಿ ಅದವ್ರ ಕೆಲ್ಸ ಓಕೆ ಬಟ್ ಇಲ್ಲಿಗೆಲ್ಲ ಮುಂದಕ್ಕೆ ಬಿಡೋದಕ್ಕೂ ಪೇ ಮಾಡ್ಬೇಕು ಅಂದ್ರೆ ಕಷ್ಟ ಬೇಜಾರ್ ಇವಾಗ 80 ಕಿಲೋಮೀಟರ್ ಇಂದ ಬಂದು ಆ ಫಾಲ್ಸ್ ಹೋಗೋಣ ಅಂತ ಯೂಸ್ಲೆಸ್ ಸಿಗ್ಲೇ ಇಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾರ ಬಂದಾಗ ನೋಡೋಣ ಆ ಟ್ರೈನಲ್ಲಾದ್ರೂ ನೋಡೋಣ ಅನ್ಕೊಂಡ್ವಿ ಆ ಚಾನ್ಸು ಮಿಸ್ ಆಗೋಯ್ತು ಅದು 3:30ಗೆ ಇತ್ತು ಟ್ರೈನು ಆ ಟ್ರೈನಲ್ಲಿ ಹೋಗಿದ್ರಾದ್ರೂ ನೋಡ್ಬೋದಿತ್ತು ನಮ್ಗೆ ನೈಟ್ ಇರೋದು ಇಲ್ಲಿಂದ ಹೊರಡೋದು ರಿಸ್ಕ್ ಆಫ್ ಡ್ರೈವಿಂಗ್ पानी में मत जाओ इधर अलाउड नहीं है
अरे बाबा स्विमिंग का मालूम है पानी आपको? बढ़ता है ना तेरे को मालूम नहीं। हाँ। आगे बढ़ेगा जाएगा ना बाद में मालूम पड़ेगा उनके ऊपर आएगा वो लाइन वाला इधर का। अंदर का लोग अभी पानी में जाने का नहीं, वो भी बोर्ड पे लिखने का ऐसा रहता। नहीं नहीं, ऐसा लिखने का है। किधर लिखा लिखने का है। त्यांची गाडी काढून काय रे बाहेर काढून काय रे नहीं, लिखने का है वैसा भी। किधर लिखा था तो जाओ पानी में, अभी जाओ जाओ। किधर है लिखा नहीं लिखा तो जाओ ना। हाँ जाओ पानी में, लिखा नहीं तो जाओ। कभी भी ना दूसरा बोलते ना कभी सुनते ना रे। भाई इधर काम कर रहे हैं ना हम। इसके लिए बोल रहे हैं। गाड़ी क्या हाँ? गाड़ी क्या है हाँ, हम लाइफ गार्ड इधर। मैं क्या बोलता हूँ उसका अंदर का चलना तू अलग वो फॉल्स रोड है ना इधर। ये फॉल्स का ही रोड है। हाँ 3 महीना पूरा गाड़ी का रास्ता बंद है। सुबह में सिर्फ अभी ट्रैकिंग चल रहा है। सुबह से 7 बजे से 11 बजे ट्रैकिंग जाए। ठीक ಇವಾಗ ಬೆಳಗ್ಗೆನೆ ಬರ್ಬೇಕಂತೆ, ಅವರೇ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾರಂತೆ. ನೆಕ್ಸ್ಟ್ ಟೈಮ್ ನೋಡೋಣ. ट्रक कैसे जाएगा भाई ट्रक कैसे इधर से ट्रक ಗೈಸ್ ಆಗಿಂದ ಬಸ್ ಒಂದು ರೋಡ್ನೇ ಕೊಡ್ತಾವ್ ಅಂದ್ರೆ ಮಾತ್ರ ಡಬ್ಬಿ ಹಿಂದೆ ಇರೋ ಪಾರ್ಟ್ಸ್ ಅದು ಯಾವಾಗ ಬಿಚ್ಕೋತಾವ ಗೊತ್ತಿಲ್ಲ. ಫೋನ್ ಆಡಿಸ್ತಾವ ಆಗಿಂದ. ರೋಡ್ ಮಾತ್ರ ಕ್ರೇಜಿ ಅನ್ಕೊಳ್ಳಿ, ಮಾತ್ರ ಸೈಕ್ ಆಗೈತೆ. ಫುಲ್ಲು ಗ್ರೀನೇ ಬಿಟ್ರೆ ಮಕಾಮುತಿ ಬೂಸ್ಟ್ ಆಗೋಯ್ತಾವ. ಆಮೇಲೆ ಸೀರೀಸ್ ಗೈಸ್, ಫುಲ್ ಫಾರೆಸ್ಟ್. ರೋಡ್ ಎಕ್ಸ್ಪೀರಿಯನ್ಸ್ ಮಾತ್ರ ಸಕ್ಕತ್ತಾಗಿದೆ ಅನ್ಕೊಳ್ಳಿ. ಫುಲ್ ಟ್ರಾಫಿಕ್. ನೋಡಿ ಗೈಸ್, ಫುಲ್ಲು ಫಾರೆಸ್ಟ್. ರೋಡ್ ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್ ಆಗಿದೆ ಮಾತ್ರ. ಎಲ್ಲಿ ನೋಡಿದ್ರು ಬರೀ ಗ್ರೀನು ಗ್ರೀನು ಗ್ರೀನು. ರೋಡು ಅಷ್ಟೇ, ಆಫ್ ರೋಡಿಂಗ್ ಬೆಂಕಿ ಆಫ್ ರೋಡಿಂಗ್. ಬಸ್ ಅಲ್ಲಿ ಮಾತ್ರ ಮಸ್ತ್ ಎಕ್ಸ್ಪೀರಿಯನ್ಸ್. ಏನೋ बेस्ट एक्सपीरियंस ನಮ್ಮನ್ನ ಆಗಿಂದ ಚಟ ಕಟ್ತಾನೆ, ಮುಗಿಸ್ತಾನೆ, ಹೋಯ್ತಾನೆ. ಅವೇ ಮಾಡ್ಬಿಟ್ಟ ಡ್ರೈವರ್ ಗಾಡಿ. 2 ಲಾರಿ ಮಧ್ಯ ಒಂದು ಎರ್ಟಿಗ ನೋಡ್ರಿ ಅಲ್ಲಿ. ಓಕೆ ಗೈಸ್,